ಸಂಘಟನೆ ವತಿಯಿಂದ ಆ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ರಾಜ್ಯ ಮಟ್ಟದ ಹಾಗೂ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ಕೊಡೋದ್ರ ಮೂಲಕ ಬಟ್ ಈ ಟವಲ್ ಹಾಕಂತ ದಂಧೆ ಮಾಡ್ತಿರ್ತಾರೆ. ನಮ್ಮ ಕಣ್ಣು ಮುಂದೆ ಮಾಡಿದ್ದಾರೆ. ಈಗ ನಾವು ಅವ್ರ ಥರ ಟವಲ್ ಹಾಕೊಂಡು ಮಾಡೋದು ನಮಗೂ ಬರೆಯೋದಿರಲ್ಲ ಅಂತೇಳಿ ನಾವು ಟವಲ್ ಮನೆ ಕೊಟ್ಟಿದ್ರು. ಅದನ್ನು ಹಾಕೋದ್ರಿಂದ ಅಂಥವ್ರಿಗೆ ನೇರ ಆಕ್ಷನ್ ತಗೊಳ್ಳಿ. ಅವ್ನು ಯಾರು ಇರ್ತಾನೆ, ಅವ್ನು ಯಾವ ಸಂಘಟನೆಯವನವನೇ, ಅವ್ನ ಐ ಡಿ ಕಾರ್ಡ್ನ ರಿಮೂವ್ ಮಾಡಿ. ಅವ್ನು ಯಾರು ನಿಮ್ಮ ಹತ್ರ ಅಧಿಕಾರಿಗಳು ಓದಿ ನಿಮ್ಮ ಹತ್ರ ಕೈ ಅಂತ ಅಧಿಕಾರಿಗಳಿಗೆ ಯಾರು ತೊಂದರೆ ಕೊಟ್ಟ ನೇರವಾಗಿ ಸ್ಟೇಷನ್ ವ್ಯಾಪ್ತಿಯ ಬರುತ್ತೆ. ಇಲ್ಲ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇಲ್ಲ ಅವ್ನು ಯಾವ ರೈತ ಸಂಘವನ್ನು ಅವರು ಗುರುತಿಸಿ ಅವರ ಒಂದು ಸಂಘದ ನೋಟಿಸ್ ಕೊಡೋ ಮುಖಾಂತರ ಅವ್ನ ಡಿಸ್ಮಿಸ್ ಮಾಡುವಂಥ ಕೆಲಸ ಅವರು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಯಾರ್ಯಾರು ಈ ಬೇರೆ ಜಿಲ್ಲೆಯಲ್ಲಿ ಬಂದಿರೋ ದಯಮಾಡಿ ತಾವೇ ಪರಿಚಯ ಮಾಡ್ಕೊಬೇಡಿ ಸರ್. ರಾಜ್ಯ ಉಪಾಧ್ಯಕ್ಷರಾಗಿ ನಾವು ನೇಮಕ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೆ ಪೂರ್ವಕ ಧನ್ಯವಾದಗಳು. ಅವರು ತುಂಬ ಒಂದು 2 ವರ್ಷದಿಂದ ಬಂದಿದ್ದರು, ಸಕ್ರಿಯವಾಗಿ ಭಾಗವಹಿಸಿಲ್ಲ. ಈಗ ಮಾಧ್ಯಮ ವಕ್ತಾರರಾಗಿ ರೈತ ಪರ್ವದಿಂದ ಆಯ್ಕೆ ಮಾಡಿರುತ್ತೇವೆ. ಇನ್ನು ಮುಂದೆ ರೈತ ಪರ್ವಕ್ಕೆ ನಿಷ್ಠೆಯಿಂದ ಅವರ ನಿಷ್ಠೆಯನ್ನು ರೈತ ಪರ್ವಕ್ಕೆ ತೋರಿಸ್ಬೇಕು ಅಂತೇಳಿ ನಾವು ನಮ್ಮ ರೈತ ಪರ್ವದ ವತಿಯಿಂದ ಎಲ್ಲರಿಂದ ಕೇಳ್ಕೊಳ್ತಾ ಇದ್ದೇವೆ. ಮಾಧ್ಯಮ ಸಲಹೆಗಾರರಾಗಿ ಸಂತೋಷ್ ಅವರು ಆಯ್ಕೆ ಆಗಿರೋದು ತುಂಬ ಹೃದಯದ ಒಂದು ಅಭಿನಂದನೆಗಳು. ನಮ್ಮ ಎಲ್ಲ ವಿಷಯಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ರೈತರ ಪರವಾಗಿ ಅವರು ಏಳಿಗೆಗೆ ಸದಾ ದುಡಿಯುವಂಥ ವ್ಯಕ್ತಿ ಆಗಲಿ ಎಂದು ನಾನು ರೈತ ಪರವಾಗಿ ಅವರಿಗೆ ಆಶಿಸುತ್ತೇನೆ. ಸುನಿಲ್ ಯುವ ಮಿತ್ರರು, ಯುವ ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅವರಿಗೆ ನಮ್ಮ ರೈತ ಪರ್ವ ಸಂಘಟನೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಜಿಲ್ಲಾಧ್ಯಕ್ಷರು ದೇವೇಗೌಡರು ನಮ್ಮ ರೈತ ಪರ್ವಕ್ಕೆ ರಾಮನಗರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುತ್ತಾರೆ. ಹಾಗೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಕೃಷಿಕರಾಗಿ ರೈತ ಪರ್ವ ಸಂಘಕ್ಕೆ ಅಧ್ಯಕ್ಷರಾಗಿದ್ದಕ್ಕೆ ಪೂರ್ವಕ ಧನ್ಯವಾದಗಳು. ರೈತ ಪರ್ವ ಯಾವಾಗಲೂ ನಿಮ್ಮ ಹಿಂದೆ ಇರುತ್ತೆ. ನೀವು ಕೂಡ ರೈತ ಪರ್ವದಿಂದ ನಿಮ್ಮ ರೈತ ಪರ್ವದಷ್ಟೇ ಎತ್ತರಕ್ಕೆ ಕೊಂಡೊಯ್ಯೋಣ, ಎಲ್ಲರೂ ಸೇರಿ ಸಂಘಟನೆ ಮಾಡೋಣ, ಮಟ್ಟಕ್ಕೆ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಖಂಡಿತ ಅತ್ಯುನ್ನತಕ್ಕೆ ಏರಲಿ ಸರ್. ನಿಮ್ಮ ಉತ್ಸಾಹ ನಮಗೆ ಬಹಳ ಖುಷಿ ಆಯಿತು. ತುಂಬ ಫಲವತ್ತಿದ್ದಾರೆ ನಮ್ಮಲ್ಲಿ. ಏನೋ ನಮಗೆ ಒಳ್ಳೆಯದಾಗಬೇಕು, 4 ಜನಕ್ಕೆ ರೈತ ಆಗಿರ್ಬೋದು, ರೈತ ಅಂತ ಎಲ್ಲರಿಗೂ ಅನ್ಯಾಯ ಆಗ್ಬೋದು. ಪ್ರತಿಯೊಬ್ಬರಿಗೂ ಸಮಾಜ ಆಡಳಿತ ಮಾಡೋದು ನಮಗೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕುಡಿಗಲ್ಲು. ಈಗ 15 ವರ್ಷದಿಂದ ಮೈಸೂರಲ್ಲೇ ವಾಸ ಇದ್ದೀನಿ. ನಾನು ರೈತ ಸದಸ್ಯ. ಈಗ ರೈತ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ವೈದ್ಯ ಅಂತೇಳಿ ಗಲ್ನಾಡು ಬಿಳಿಕೆರೆ ಪಕ್ಕ ಗಲ್ನಾಡು ಅಂತೇಳಿ ಚಿಕ್ಕಳ್ಳಿಯವರು. ಈಗ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲಾ ಮಟ್ಟದಲ್ಲಿ ಓಡಾಡ್ತಾ ಇದ್ದೀನಿ. ಮತ್ತು ನಮ್ಮ 4 ವರ್ಷದಿಂದ ನಮ್ಮ ಚಳುವಳಿ ಬಗ್ಗೆ ಅಷ್ಟು ವರ್ಷ ಒಂದು ಸ್ವಲ್ಪ ಕೇಳ್ತಾರೆ ಸರ್. ಎಲ್ಲಿ ಫೋನ್ ಮಾಡಿದ್ರೆ ಕರ್ನಾಟಕದ ಒಳಗಡೆ ಬರೋಕ್ಕೆ ರೆಡಿ ಚಿತ್ರದವ್ರು ಬದುಕೊಂಡು ಹೆಚ್ಚು ಬರುತ್ತೆ. ಈ ಸಂಘಟನೆ ತೋರಿಸ್ಕೊಂಡ್ರೆ ಈಗ 1 to 1 ಏನಿದೆ ಅವ್ರನ್ನ ಪತ್ರಿಕೆಯಲ್ಲಿ ನೋಡ್ತಿದ್ದೆ. ಮಕ ಭೇಟಿ ಮಾಡೋಂಥ ಸಂದರ್ಭ ಬಂದು ನಮ್ಮ ಅಭಿವೃದ್ಧಿಯಿಂದ ಎಲ್ಲರಿಗೂ ನಮಸ್ಕರಿಸಿ ನಮಗೆ ಮಾತಾಡೋಕ್ಕೆ ಸತೀಶ್ ಅಂತ ಅವರು ಮೈಸೂರು ಜಿಲ್ಲೆ ರೈತ ಪಕ್ಷಗಳು 4 ವರ್ಷ ಅಧ್ಯಕ್ಷರು ಎಲ್ಲರನ್ನು ನಾವು ಜೊತೆ ಇಟ್ಕೊಂಡು ನಮ್ಮದೇ ಆದ ಒಂದು
ಪ್ರತಿಯೊಂದು ಹೋರಾಟದಲ್ಲೆಲ್ಲ ಭಾಗಿಯಾಗಿದ್ದೀವಿ. ಈಗ ಮುಂದೆ ಇನ್ನೊಂದು ಸ್ವಲ್ಪ ಹೆಚ್ಚು ವ್ಯಕ್ತಿಗಳಾಗಿ ಶಕ್ತಿ ಕೊಟ್ಟು ಮಾಡಲಿಕ್ಕೆ ಆಗ್ತದೆ. ನಾಳೆ ಬಾ ನಾಡಿದ್ದು ಬಾ ಇವತ್ತು ಬಾ ಅಂತ ಹೇಳಿ ಅನ್ಸರ್ಗಳು ಇಲ್ಲ. ಮೊದಲನೇದಾಗಿ, ಎರಡನೇದಾಗಿ ನೀವು ಒಬ್ಬ ರೈತ ಸಂಘದವರು ನಿಂತಿರಾದ್ರೆ ಅವ್ನು ಪಟ್ಟಂತ ಕೂಗಿ ನಿಮಗೆ ಕರೆದು ಕೊಡ್ತಾನೆ. ಸುಳ್ಳು ವೈದ್ಯರು ಹೇಳಲ್ಲ. ಈ ಒಂದು ಘಟನೆ ಅವರಿಗೆ ಗೊತ್ತಿದೆ. ಲಾಸ್ಟ್ ಟೈಮ್ ನಾವು ಏನಪ್ಪ ಇದು ಘಟನೆ ನೀವೇ ಹೇಳಿ ಬಾಯ್ಬಿಟ್ಟು ಇದು ನಾವು ಹೋಗ್ತೀವಿ ಎಲ್ಲಿಗೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಜಾಗಕ್ಕೆ ಆ ಜಾಗದಲ್ಲಿ ಏನು ಘಟನೆ ನಡೀತು, ಪೇಷಂಟ್ ನಡೆದಂಥ ಇನ್ಸಿಡೆಂಟ್ ಏನು ನಡೀತೀವಿ ಇದಾಗಲ್ಲ. ಒಟ್ಟಲ್ಲಿ ಅವತ್ತು ನಮಗೆ ನಿಜವೇ ಅಸ್ಪೃಶ್ಯದಿಂದ ಒಟ್ಟಲ್ಲಿ ಇದೇ ಮೇನ್ ಇರೋದು. ಅವರು 100 ಜನ ಪೊಲೀಸ್ ಅವರಿರಲಿ, ನಾವು 10 ಜನ ಇದ್ದು ಫೇಸ್ ಮಾಡ್ತೀವಿ ಅಂತ ಒಂದು ಧೈರ್ಯ ನಮಗೆ ಇದೇ ಒಂದು ಗೆಲುವಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮನ್ನ ಸುಮಾರು ಒಂದು 800 ಜನಕ್ಕೂ ಜಾಸ್ತಿ ಜನನ ಬಂಧಿಸಿ ಒಂದು TRS ಹೋಗಿ ತಗೊಂಡೋಗ್ಬಿಡ್ತಾರೆ. ತಗೊಂಡೋಗ್ಬಿಟ್ಟಂಥ ಪೊಲೀಸ್ ಅಧಿಕಾರಿಗಳು ಲಾಸ್ಟ್ಗೆ ನಮ್ಮನ್ನ ಯಾವ ರೀತಿ ಕಳಿಸ್ಕೊಡ್ತಾರೆ ಅಂದರೆ ನಾವು ಮಾಡುವಂಥ ಕೆಲಸ ತಪ್ಪಾಯಿತು ಅಂತ ಹೇಳಿ ಅವ್ರು ಊಟ ಕೊಡಿಸಿ ಲಾಸ್ಟಲ್ಲಿ ವಿಚಾರಣೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ರೈತರ ಸಂಘಕ್ಕೆ ಅವ್ರು ಕಳಿಸ್ತಾರೆ. ಅವ್ರು ಯಾಕೆ ಸನ್ಮಾನ ಮಾಡ್ತಾರೆ ಅಂತ ನಮ್ಮ ಕಾರಣ ಹೇಳ್ತೀನಿ. ಅವರು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಚೇತನ್ ಕುಮಾರ್, ಅದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಚೇತನ್ ಕುಮಾರ್. ಅದೇ TRS ರೋಡ್ನ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಇರ್ತಾರೆ. ಆ ಒಂದು ಕ್ರೀಡಾಗಿ ಪ್ರತಿಯೊಬ್ಬ ರೈತರಿಗೂ ಕೂಡ 800 ಜನಕ್ಕೂ ಅವರು ಊಟ ವ್ಯವಸ್ಥೆ ಮಾಡ್ತಾರೆ ಅಂದರೆ ನಿಜಕ್ಕೂ ಅವರು ನಾವು ಹೆಮ್ಮೆ ಪಡಬೇಕು. ಅಂತ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಬಹಳ ಕಮ್ಮಿ ಡಿಪಾರ್ಟ್ಮೆಂಟಲ್ಲಿ ಚೇತನ್ ಕುಮಾರ್ ಸಂಗೋಪ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.